ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಲ್ವಾ? ದೀಪಾ, ಟಾಸ್ಕ್ ಕಂಪ್ಲೀಟ್ ಮಾಡಿದ್ಯಾ? ಇಲ್ಲ ಅಕ್ಕ, ಹಸ್ಬೆಂಡ್ ಎಲ್ಲಿ ಅಂತಾನೆ ಹುಡುಕ್ತಿದ್ದೀನಿ. 10 ನಿಮಿಷ ಬಿಟ್ಟು ಬಾ ಅಂದರು. ಅದಕ್ಕೆ ಅಷ್ಟರಲ್ಲಿ ಮನೆಗೆ ಫೋನ್ ಮಾಡಿ ಅಮ್ಮನ ಹತ್ರ ಮಾತಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಅವ್ರು ಎಲ್ಲಿ ಹೊಟ್ಟೋದ್ರೋ ಗೊತ್ತಾಗ್ತಾನೆ ಇಲ್ಲ. ಹೌದಾ, ಮನೇಲೆಲ್ಲ ಸರಿಯಾಗಿದೆಯಂತ? ಹ್ಞೂ ಅಕ್ಕ, ಆ ಸಂಜೆನ ಅಣ್ಣನ ತನ್ನ ಗಂಡ ಅಂತ ಒಪ್ಕೊಂಡ್ಲಂತೆ. ಒಳ್ಳೇದಾಯ್ತು ಬಿಡು. ಆದರೆ ಅಪ್ಪಗೆ ಮಾತ್ರ ಅವರಿಬ್ಬರು ಮದುವೆ ಈ ಥರ ಆಯಿತು ಅಂತ ಕೋಪ ಬಂದಿದೆ. ಇದಕ್ಕೆಲ್ಲ ನೀನೇ ತಾನೇ ಕಾರಣ. ನೀನು ಮಾಡಿದ ತಪ್ಪಿಂದಾನೆ ಇಷ್ಟೆಲ್ಲ ಅನಾಹುತ ಆಗಿದ್ದು. ಹೋಗ್ಲಿ ಬಿಡು, ಆಗಿರೋದ್ರ ಬಗ್ಗೆ ಜಾಸ್ತಿ ಮಾತಾಡಿ ಪ್ರಯೋಜನ ಇಲ್ಲ. ಹೇಗೆ ಮದುವೆ ಆಗ್ತಾರೆ ಅನ್ನೋದಕ್ಕಿಂತ ಮದುವೆ ಆದಮೇಲೆ ಹೇಗಿರ್ತಾರೆ ಅನ್ನೋದು ಮುಖ್ಯ. ನನ್ನ ಅಣ್ಣನಂತ ಗಂಡ ಪಡೆಯೋದಕ್ಕೆ ಸಂಜನಾ ಅದಕ್ಕೆ ಪುಣ್ಯ ಮಾಡಿದ್ದಾಳೆ. ನಿನ್ನ ಜೀವನ ಹಾಳಾಗಬಾರ್ದು ಅಂತ ನಿಮ್ಮ ಅಣ್ಣ ಸಂಜನಿಗೆ ತಾಳಿ ಕಟ್ಟಿರೋದು, ಅದು ನೆನಪಿರಲಿ. ಅವ್ರು ಹಾಗೆ ಮಾಡಿದ್ದಕ್ಕೆ ನಿನ್ನ ಜೀವನ ಇಲ್ಲಿ ಸರಿ ಇರೋದು. ಇಲ್ಲ ಅಂದಿದ್ರೆ ನಿನ್ನ ಕತೆ ಏನಾಗ್ತಿತ್ತು ಅಂತ ಸ್ವಲ್ಪ ಯೋಚನೆ ಮಾಡು. ಇನ್ನೇನು ಮಾಡ್ತಿದ್ದೆ ಅಕ್ಕ, ಮನೆ ಮುಂದೆ ನಿಲ್ತಿದ್ದೆ, ಮಳೆ ಬರ್ತಿತ್ತು, ನೆನಿತಿದ್ದೆ. ಮಳೇಲಿ ನೆನೆಯೋದು ಅಂದರೆ ನಿಂಗೆ ಒಂಥರ ಖುಷಿ ಅನ್ಸುತ್ತೆ. ಹೋಗ್ಲಿ ಬಿಡು, ಫಸ್ಟು ಚಿರು ಹೇಳಿದ ಟಾಸ್ಕ್ನ ಕಂಪ್ಲೀಟ್ ಮಾಡು. ಹೋಗು, ಅವನಲ್ಲಿ ಮೀಟಿಂಗಲ್ಲಿದ್ದಾನೆ. ಅಕ್ಕ, ಮೀಟಿಂಗ್ ಅಂದರೆ ಎಲ್ಲರೂ ಇರ್ತಾರಲ್ವಾ? ಹೌದು, ಮತ್ತೆ ಎಲ್ಲರೂ ಮುಂದೆ ಅವ್ರನ್ನ ಹಂಗೆ ನೋಡೋದು. ನಾನು ಆಗಲೇ ಹೇಳ್ದೆ ತಾನೆ, ಪ್ರೀತಿಲಿ ಭಯ ಇರಬಾರ್ದು ಅಂತ. ಏನಾಗಲ್ಲ, ಹೋಗು ಹೋಗು. ಆಯ್ತು, ಹೋಗು. ಯಾಕೆ ಬೇಬಿ, ನಾನು ನೋಡಿ ಶಾಕ್ ಆಯ್ತಾ? ಏಯ್, ನಿನ್ಗೇನು ತಲೆಗಿಲೆ ಕೆಟ್ಟಿದ್ಯಾ? ಇದೇನು ಈ ಥರ ಚಿಕ್ಕ ಡ್ರೆಸ್ ಹಾಕೊಂಡಿದ್ಯಾ? ನೀನು ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ. ಇಲ್ಲಿನ ರೀತಿ ನೀತಿನ ಕಲ್ತ್ಕೋಬೇಕು. ಅಚ್ಚುಕಟ್ಟಾಗಿ ಮೈ ತುಂಬ ಬಟ್ಟೆ ಹಾಕೊಳ್ಳೋದು ಬಿಟ್ಟು ಈ ಥರ ಅಸಹ್ಯವಾಗಿ ಬಟ್ಟೆ ಹಾಕೊಂಡಿದ್ಯಲ್ಲ, ಅಪ್ಪ ಅಮ್ಮ ನೋಡಿದ್ರೆ ಏನು ಅನ್ಕೊಳ್ಳಲ್ಲ? ನಾನು ನಿನ್ನ ಮದುವೆ ಆಗೋ ಮುಂಚೆನೂ ಇದೇ ಥರ ಡ್ರೆಸ್ಸಲ್ಲಿ ಇರ್ತಿದ್ದೆ. ಆಗ ನೀನು ನನ್ನ ನೋಡಿ ಖುಷಿ ಪಡ್ತಿದ್ದ. ಈಗ ಮಾತ್ರ ಉರ್ಕೊಂತಿದ್ಯಲ್ಲ, ಯಾಕೆ ಬೇಬಿ? ನನ್ನ ಫ್ರೀಡಮನ್ನು ಕಿಟ್ಕೊಳ್ತಿದ್ಯಾ? ಸಂಜನಾ, ಯಾರಾದ್ರೂ ನೋಡೋಕೆ ಮುಂಚೆ ಮೊದಲು ಬಟ್ಟೆ ಬದಲಾಯಿಸು. ನಾನು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ತಿಲ್ಲ. ನಾನು ಇರೋದೇ ಹೀಗೆ. ಏನಿವಾಗ? ಏನಿದು? ನಮ್ಮಿಬ್ರು ಫಸ್ಟ್ ನೈಟ್ಗೆ ಅಂತ ನಿಮ್ಮಮ್ಮ ಹಾಲು ಕೊಟ್ಟು ಕಳ್ಸಿದಾರಾ? ಬಾಯಿಗೆ ಬಂದೇನು ಮಾತಾಡಬೇಡ. ನೀನು ಸುಸ್ತಾಗಿರ್ತೀಯ ಅಂತ ಕುಡಿಲಿ ಅಂತ ಕೊಟ್ಟಿದ್ದಾರೆ. ಕೊಡು ಮತ್ತೆ. ಹೌದು, ನಿಮ್ಮಮ್ಮ ನನ್ನ ಮೇಲೆ ಇಷ್ಟೆಲ್ಲ ಕಾಳಜಿ ಇಟ್ಕೊಂಡಿದ್ದಾರೆ ಅಂದಮೇಲೆ ನನ್ನ ಡ್ರೆಸ್ ಬಗ್ಗೆ ಕಾಮೆಂಟ್ ಮಾಡ್ತಾರಾ ಬೇಬಿ? ನಿಮ್ಮಮ್ಮ ಅಲ್ಲ, ನಿಮ್ಮಪ್ಪನೇ ಬಂದು ನನ್ನ ಡ್ರೆಸ್ಸನ್ನು ನೋಡಿ ಏನಮ್ಮ ನಿನ್ನ ಬಟ್ಟೆ ಹಾಗಿದೆ ಹೀಗಿದೆ ಅಂತ ಹೇಳಿದ್ರು ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅಂದರೆ ನೀನು ಬದಲಾಗಿಲ್ಲ? ನಾನು ಚೇಂಜ್ ಆಗೋದಾ? ಚಾನ್ಸೇ ಇಲ್ಲ. ನೀನ್ ಕೊಟ್ಟು ಟಾರ್ಚರ್, ನಿನ್ ತಂಗಿ ಬಂದು ನನ್ನ ಕೆನ್ನೆಗೆ ಹೊಡೆದಿರೋದನ್ನ ನಾನಿನ್ನೂ ಮರ್ತಿಲ್ಲ. ನಿನ್ ತಂಗಿ ಗಂಡನ್ನ ನಾನ್ ಮದ್ವೆ ಆಗಿ ನಿಮ್ಮಿಬ್ರ ಮೇಲೂ ರಿವೆಂಜ್ ತೀರಿಸ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅದಕ್ಕೂ ನೀನು ಅಡ್ಡಿಯಾದೆ. ಏಯ್, ನನ್ನ ತಂಗಿ ತಂಟೆಗೆ ನೀನಲ್ಲ, ಆ ದೇವರು ಬಂದ್ರು ಬಿಡಲ್ಲ. ಓಕೆ ಫೈನ್, ಇನ್ಮೇಲೆ ಆ ದೇವ್ರು ಬಂದ್ರು ನೀನನ್ನು ಕಾಪಾಡಕ್ಕಾಗಲ್ಲ. ಯು ನೋ ವೈ? ನೀನ್ ಅಂದ್ಕೊಂಡಿರ್ಬೋದು ನನಗ್ ತಾಳಿ ಕಟ್ಟಿ ನನ್ನನ್ನ ನಿನ್ ತಾಳಕ್ಕೆ ಕುಣಿಸ್ತೀನಿ ಅಂತ. ಬಟ್ ಯು ವೆರಿ ರಾಂಗ್ ಮಿಸ್ಟರ್ ನರಸಿಂಹ. ನಿನ್ನ ನಾನು ಸ್ಟೇಷನ್ ಇಂದ ಕರ್ಕೊಂಡ್ ಬಂದಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಅಪ್ಪನೇ ಒಂದ್ ಗತಿ ಕಾಣಿಸ್ತಿದ್ರು. ಬಟ್ ನಾನು ಯಾಕೆ ನಿನ್ನನ್ನು ಬಿಡಿಸ್ಕೊಂಡ್ ಬಂದೆ ಅಂತ ಅಂದ್ರೆ, ಪ್ರತಿ ಕ್ಷಣ ಇನ್ಮೇಲಿಂದ ನಿನಗೆ ನರಕ ತೋರಿಸ್ತೀನಿ. ಯಾಕಾದ್ರೂ ಇವಳು ತಾಳಿ ಕಟ್ಟಿದ್ನು ಅಂತ
ನೀನು ನರಳ್ಬೇಕು, ಹಾಗೆ ಮಾಡ್ತೀನಿ. ನರಸಿಂಹ, ಏನಪ್ಪ ಇದು? ಗ್ಲಾಸಲ್ಲಿ ಹೊಡೆದಿದೆ. ಅದೇನೋ ಗೊತ್ತಿಲ್ಲ ಅತ್ತೆ, ನಿಮ್ಮ ಮಗ ನನಗೆ ಹಾಲು ಕೊಡೋದನ್ನ ಬಿಟ್ಟು ಹಿಡ್ದಿದ್ದ ಗ್ಲಾಸ್ನ ಹಾಗೆ ಬೀಳಿಸ್ದ. ಹೌದೇನೋ ನರಸಿಂಹ? ಹ್ಞೂಮ್ಮ, ಅದು ಕೈ ಜಾರಿ ಬಿದ್ಬಿಡ್ತು. ಸರಿ ಬಿಡಪ್ಪ, ನಾನೇ ಇದನ್ನೆಲ್ಲ ಒರೆಸ್ತೀನಿ. ಅಮ್ಮ ನೀ ಹೋಗಮ್ಮ. ಅಲ್ಲ ಕಣೋ ಸಂಜನಾ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನಮ್ಮ ಮನೆಯಲ್ಲಿ ಸ್ವಲ್ಪ ಸಂಪ್ರದಾಯ, ಈ ಥರ ಬಟ್ಟೆ ಎಲ್ಲ ಹಾಕೋದನ್ನ ಸ್ವಲ್ಪ ನಿಲ್ಲಿಸ್ತೀಯಮ್ಮ. ಅತ್ತೆ, ನಮ್ಮ ಮನೇಲೂ ಸಂಪ್ರದಾಯ ಇತ್ತು, ನಾನು ಅವಾಗ ಹೀಗೆ ಬಟ್ಟೆ ಹಾಕ್ತಿದ್ದೆ. ಇಲ್ಲೂ ನಾನು ಇನ್ಮೇಲೆ ಹೀಗೆ ಇರ್ತೀನಿ. ಯಾಕತ್ತೆ? ಇದು ಇನ್ಮೇಲೆ ನನ್ನ ಮನೆನೇ ಅಲ್ವಾ? ಹೌದಮ್ಮ, ಇದು ನಿನ್ನ ಮನೆಯೇ. ಇನ್ನು ಮುಂದೆ ನಿನ್ಗೆ ಹೇಗೆ ಬೇಕೋ ಹಾಗೆ ಇರಮ್ಮ. ಥ್ಯಾಂಕ್ಸ್ ಅತ್ತೆ, ಬಾಯ್. ಒಬ್ಳೇ ಎಲ್ಗಮ್ಮ ಹೊರಟೆ? ನಿಮ್ಮ ಮಗ ಮನೆಯಿಂದ ಹೊರಗೆ ಹೋಗುವಾಗ್ಲೆಲ್ಲ ನಿಮಗೆ ಹೇಳ್ಬಿಟ್ಟು ಹೋಗ್ತಾನ ಅತ್ತೆ? ನಾವು ಅಮ್ಮನ ಹತ್ರ ಈ ಥರ ಮಾತಾಡಿದ್ರೆ ಸರಿ ಇರಲ್ಲ. ನಾನಿರೋದೇ ಹೀಗೆ, ಮಾತಾಡೋದೇ ಹೀಗೆ. ಏನಿವಾಗ? ನರಸಿಂಹ, ಸುಮ್ಮನೆ ಇರಪ್ಪ, ನೀನು ಹೊರಡಮ್ಮ. ನೋಡು ಮಗನೆ, ಅವಳು ಅವ್ರ ಮನೆಯಲ್ಲಿ ಬೆಳೆದಿರೋದೇ ಹೀಗೆ. ನಮ್ಮ ಮನೆಗೆ ಹೊಂದ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ದಿನ ಆಗಬೇಕು. ಅಲ್ಲಿವರೆಗೂ ನೀನು ಸುಮ್ಮನೆ ಇರು. ಅವಳು ಎಷ್ಟು ದುರಾಕಾರ ಇದ್ರೆ ನೀನು ಆ ಥರ ಮಾತಾಡ್ತಾಳಮ್ಮ. ಇದೇ ಹೊರಟುತನ ಬೇಡ ಅಂತ ಹೇಳ್ತಾ ಇರೋದು. ಅವಳನ್ನು ಮಾತಾಡಿದ್ಲು ಅಂತ ಅವಳನ್ನ ದುರಂಕಾರಿ ಅಂತ ಕರೆಯೋದು ತಪ್ಪು ಕಣಪ್ಪ. ಅಮ್ಮ, ನಿನ್ಗೆ ಅವಳ ಬಗ್ಗೆ ಗೊತ್ತಿಲ್ಲ. ಏನ್ ನನಗೆ ಗೊತ್ತಿಲ್ಲ? ಅವಳು ನಿನ್ನ ಸ್ಟೇಷನಿಂದ ಬಿಡಿಸಿದ್ ನನಗೆ ಗೊತ್ತಿಲ್ವಾ? ನಿಮ್ಮಪ್ಪ ನಿನ್ ಫೋಟೋ ಇಟ್ಕೊಂಡು ಶ್ರಾದ್ದ ಮಾಡ್ತಿದ್ರಲ್ಲ, ಅದನ್ನ ತಡೆದ್ಲಲ್ಲ, ಅದು ನನಗೆ ಗೊತ್ತಿಲ್ವಾ?